ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ನಮ್ಮಲ್ಲಿ ಜನ ಮಾತ್ರ ಕಿತ್ತಾಡ್ಕೊಳ್ಳೋದಿಲ್ಲ, ರಾಜ್ಯಗಳ ನಡುವೆ ಆಗಾಗ ಸಂಘರ್ಷಗಳಾಗ್ತಾ ಇರ್ತವೆ. ಅದು ನೀರಿಗಾಗಿ ಇರಬಹುದು, ಗಡಿಗಳ ವಿಷಯದಲ್ಲಾಗಿರಬಹುದು. ಆದರೆ ಈಗ ತಮಿಳುನಾಡು ಹಾಗೂ ಕೇರಳಗಳ ನಡುವೆ ಒಂದು ವಿಚಿತ್ರ ಕಾರಣಕ್ಕೆ ಕಿತ್ತಾಟ ಶುರುವಾಗಿದೆ. ಅದೊಂಥರ ಸಿನಿಮಾ ಕಥೆಯನ್ನು ಹೋಲೋ ಜಗಳ. ಕೇರಳ ನಮ್ಮ ಜನಕ್ಕೆ, ನಮ್ಮ ನೆಲಕ್ಕೆ ವಿಷ ಇಡೋ ಕೆಲಸವನ್ನು ಮಾಡ್ತಾ ಇದೆ. ಅವರು ಮಾಡ್ತಾ ಇರೋದು ತಮಿಳುನಾಡಿಗೆ ಅನ್ಯಾಯ ಅಂತ ಅಲ್ಲಿನ ಸಚಿವರು, ಶಾಸಕರು ಒಂದೇ ಸಮಕ್ಕೆ ಆರೋಪ ಮಾಡ್ತಾ ಇದ್ದಾರೆ. ಹಾಗಾದರೆ ಕೇರಳ ಅಲ್ಲಿ ಅದಿನ್ಯಾವ ಕುತಂತ್ರವನ್ನು ಮಾಡ್ತಾ ಇದೆ? ಈಗ ಆ ವಿಷಯ ದೊಡ್ಡ ಪ್ರಮಾಣದಲ್ಲಿ ಚರ್ಚೆಗೆ ಗ್ರಾಸ ಆಗ್ತಾ ಇರೋದು ಯಾಕೆ? ಬನ್ನಿ ನೋಡೋಣ. ಸ್ನೇಹಿತರೆ, ನಿಮಗೆ ನೆನಪಿರಬೇಕು, ಕೆಲ ತಿಂಗಳುಗಳ ಹಿಂದೆ ಕೇರಳ ಹಾಗೂ ತಮಿಳುನಾಡು ಸರ್ಕಾರಗಳು ಮುಲ್ಲಾಪೆರಿಯಾರ್ ಡ್ಯಾಮ್ನ ವಿಷಯವಾಗಿ ಸಂಘರ್ಷಕ್ಕಿಳಿದಿತ್ತು. ಕೇರಳ ಸರ್ಕಾರ ಹೊಸ ಡ್ಯಾಮ್ ಅನ್ನು ನಿರ್ಮಿಸುವ ಯೋಜನೆಯ ಬಗ್ಗೆ ಮಾತಾಡಿದರೆ, ತಮಿಳುನಾಡು ಮುಲ್ಲಾಪೆರಿಯಾರ್ ಡ್ಯಾಮ್ ಅನ್ನೋದು ಸುಭದ್ರವಾಗಿದೆ, ಅದರಿಂದ ಯಾವ ಅಪಾಯನೂ ಇಲ್ಲ ಅಂತ ವಾದಿಸ್ತಾ ಇತ್ತು. ಈ ವಿಷಯ ಕೇಂದ್ರ ಸರ್ಕಾರದ ಅಂಗಳವನ್ನು ತಲುಪಿ ಅಲ್ಲಿ ಸಂಧಾನ ನಡೆದು ಹೊಸದಾಗಿ ಡ್ಯಾಮ್ ಕಟ್ಟುವ ಯೋಚನೆಯನ್ನು ಕೇರಳ ಸ್ವಲ್ಪ ದಿನಕ್ಕೆ ಮುಂದಕ್ಕೆ ಹಾಕ್ತು. ಈಗಿರೋ ಡ್ಯಾಮ್ ಇನ್ನಷ್ಟು ಕಾಲ ಉಳಿಯಲಿ ಅಂತ ತಮಿಳುನಾಡು ಬಯಸು. ಅಲ್ಲಿಗೆ ಆ ಕಿರಿಕ್ ತಾತ್ಕಾಲಿಕವಾಗಿ ತಣ್ಣಗಾಯಿತು. ಹೀಗೆ ಅಲ್ಲಿ ಎರಡು ರಾಜ್ಯಗಳ ನಡುವಿನ ಸಮಸ್ಯೆ ಮುಗಿಯಿತು ಅಂತ ಅಂದ್ಕೋತಿರುವಾಗಲೇ ಮತ್ತೊಂದು ಕಿರಿಕ್ ಶುರುವಾಗಿದೆ. ಅದರ ಹೆಸರು ಜೈವಿಕ ತ್ಯಾಜ್ಯ. ಗೆಳೆಯರೆ, ನಮ್ಮಲ್ಲಿ ಸಾಕಷ್ಟು ಜನ ತಮಿಳಿನ ಸಿಂಗಮ್ 3 ಅನ್ನೋ ಸಿನಿಮಾನ ನೋಡಿರಬೇಕು. ಅದರಲ್ಲಿ ಆಸ್ಟ್ರೇಲಿಯಾದಿಂದ ಕಂಟೈನರ್ಗಳಲ್ಲಿ ಜೈವಿಕ ತ್ಯಾಜ್ಯವನ್ನು ಭಾರತಕ್ಕೆ ಅಕ್ರಮವಾಗಿ ತಂದು ಅದನ್ನು ಇಲ್ಲಿ ಯಾವುದೇ ಎಚ್ಚರಿಕೆ ಇಲ್ಲದೆ ಡಂಪ್ ಮಾಡ್ತಾ ಇದ್ದ ಮಾಫಿಯಾ ಒಂದನ್ನು ತೋರಿಸಲಾಗಿದೆ. ನಮಗೆ ಅದೊಂದು ಸಣ್ಣ ಕಥೆಯ ಥರ ಕಾಣಿಸಿದ್ರು ಕೂಡ ಬಯೋ ವೇಸ್ಟ್ ಬಗ್ಗೆ ಗೊತ್ತಿರೋರಿಗೆ ಅದು ಎಂಥ ಮಾಫಿಯಾ ಮತ್ತು ಅದರಿಂದ ಆಗೋ ಅಪಾಯ ಏನು ಅನ್ನೋದು ಗೊತ್ತಿರುತ್ತೆ. ಯಾವುದೇ ದೇಶ ಕೂಡ ಈ ಕಸದಿಂದ ಮುಕ್ತಿ ಪಡೆಯೋದಕ್ಕೆ ಸಾಧ್ಯ ಆಗಿಲ್ಲ. ನಮ್ಮ ನಗರಗಳಲ್ಲಿ ಬೀಳೋ ಕಸನ ತಗೊಂಡು ಹೋಗಿ ಅದನ್ನು ಗೊಬ್ಬರ ಮಾಡುವ ಘಟಕಗಳನ್ನು ನಗರದ ಹೊರವಲಯಗಳಲ್ಲಿ ಸ್ಥಾಪನೆ ಮಾಡೋದಕ್ಕೆ ಹೋದ್ರೇ ಅಲ್ಲಿ ಯುದ್ಧಗಳಾಗಿ ಹೋಗುತ್ತವೆ. ಆ ಕಸದ ಸಂಗ್ರಹದಿಂದ ಅನಾರೋಗ್ಯಕರ ವಾತಾವರಣ ನಿರ್ಮಾಣ ಆಗುತ್ತೆ, ಅದು ರೋಗಗಳಿಗೆ ಕಾರಣ ಆಗುತ್ತೆ ಅಂತ ಹೇಳ್ತಾರೆ. ಇದು ಸರ್ಕಾರದ ಕಸ ಸಂಗ್ರಹ ಮತ್ತು ವಿಲೇವಾರಿ ಕೇಂದ್ರಗಳ ಕಥೆ. ಹೀಗಲ್ಲದೆ ಕಸಾನ್ ತಗೊಂಡು ಬಂದು ಎಲ್ಲಂದರಲ್ಲಿ ಗುಡ್ಡೆ ಹಾಕಿದರೆ ಅದರಲ್ಲೂ ಮೆಡಿಕಲ್ ವೇಸ್ಟೇಜ್ ಹಾಗೂ ಇನ್ನಿತರ ರಾಸಾಯನಿಕಗಳನ್ನು ಒಳಗೊಂಡ ಕಸದ ರಾಶಿ ಬಿದ್ದರೆ ಅದರಿಂದಾಗೋ ಸಮಸ್ಯೆಗಳು ಒಂದೆರಡಲ್ಲ. ಅದರಲ್ಲೂ ಇವತ್ತು ಈ ಬಯೋ ವೇಸ್ಟ್ ಏನಿದೆ ಇದನ್ನು ಡಿಸ್ಪೋಸ್ ಮಾಡೋದೊಂದು ದೊಡ್ಡ ಸವಾಲಾಗಿ ಕಾಣ್ತಾ ಇದೆ. ಅಭಿವೃದ್ಧಿಶೀಲ ಮತ್ತು ಹಿಂದುಳಿದ ದೇಶಗಳ ಕಥೆಯನ್ನು ಬಿಟ್ಟುಬಿಡಿ, ಜಗತ್ತಿನ ಸಾಕಷ್ಟು ಮುಂದುವರೆದ ದೇಶಗಳು ಕೂಡ ಇದಕ್ಕೊಂದು ಸರಿಯಾದ ದಾರಿಯನ್ನು ಕಂಡುಕೊಳ್ಳೋದ್ರಲ್ಲಿ ಇನ್ನೂ ಯಶಸ್ಸನ್ನು ಪಡ್ಕೊಂಡಿಲ್ಲ. ಹಾಗಂತ ಆ ಕಸಾನ ತಮ್ಮ ದೇಶಗಳಲ್ಲಿ ಇಟ್ಕೊಳ್ಳೋದಕ್ಕೆ ಅವರು ಬಯಸೋದಿಲ್ಲ. ಹೀಗಾಗಿ ಅದಕ್ಕಾಗಿ ಬಡ ದೇಶಗಳನ್ನು ಹುಡುಕ್ತಾರೆ, ಅಲ್ಲಿನ ಸರ್ಕಾರಗಳನ್ನು ಬ್ರೈಬ್ ಮಾಡ್ತಾರೆ, ಕಂಟೈನರ್ ಗಟ್ಟಲೆ ಕಸಾನ ಆ ದೇಶಗಳಿಗೆ ಕಳುಹಿಸಿಕೊಡ್ತಾರೆ. ಅದು ಅಲ್ಲಿನ ನೆಲವನ್ನು, ನೀರನ್ನು, ಗಾಳಿಯನ್ನು ಮಲಿನಗೊಳಿಸ್ತಾ ಪಾಪ ಬಡ ದೇಶಗಳಲ್ಲಿ ಬಂದು ಬೀಳುತ್ತೆ. ಇದನ್ನು ಮಾಡೋದಕ್ಕೆ ಅಂತಲೇ ಏಜೆನ್ಸಿಗಳು, ಮಾಫಿಯಾಗಳು ಕೆಲಸ ಮಾಡುತ್ತವೆ. ಗೆಳೆಯರೆ, 2020ರವರೆಗೆ ಪಶ್ಚಿಮದ ದೇಶಗಳಿಂದ ಬರ್ತಾ ಇದ್ದ ಈ ಕಸ ಚೈನಾ, ಮಲೇಷಿಯಾ, ಶ್ರೀಲಂಕಾಗಳಿಗೆ ರವಾನೆ ಆಗ್ತಾ ಇತ್ತು. ಭಾರತಕ್ಕೂ ಕಳ್ಳ ಮಾರ್ಗದಲ್ಲಿ ಇಂಥ ವೇಸ್ಟ್ ಬರ್ತಾ ಇತ್ತೋ ಏನೋ ಗೊತ್ತಿಲ್ಲ. ಆದರೆ ಈ 3 ದೇಶಗಳಿಗೆ ಮಾತ್ರ ಅಧಿಕೃತವಾಗಿ ಕಂಟೈನರ್ಗಳು ಬರ್ತಾ ಇದ್ವು. ಅಲ್ಲಿ ಅವುಗಳನ್ನು ಸೆಗ್ರಿಗೇಟ್ ಮಾಡಿ ಆ ಬಳಿಕ ಯುರೋಪ್ನ ವೇಸ್ಟನ್ನು ಏಷ್ಯಾದಲ್ಲಿ ಡಂಪ್ ಮಾಡಲಾಗ್ತಾ ಇತ್ತು. ಆದರೆ 2020ರ ಹೊತ್ತಿಗೆ ಚೈನಾ ಈ ವಿಷಯದಲ್ಲಿ ತಿರುಗಿಬಿತ್ತು. ತಾನು ಯುರೋಪ್ನ ಡಂಪ್ ಯಾರ್ಡ್ ಅಲ್ಲ ಅಂತ ಹೇಳ್ತು. ಬಯೋಮೆಡಿಕಲ್ ವೇಸ್ಟನ್ನು ಬಿಡಿ, ಪ್ಲಾಸ್ಟಿಕ್ ವೇಸ್ಟು ಕೂಡ ತನ್ನ ದೇಶಕ್ಕೆ ಬರಬಾರ್ದು ಅಂತ ಹೇಳ್ತು. ಹೀಗಾಗಿ ಬ್ರಿಟನ್ನಂಥ ದೇಶಗಳ ಕಣ್ಣು ಮಲೇಷಿಯಾ ಮತ್ತು ಶ್ರೀಲಂಕಾಗಳ ಮೇಲೆ ಬಿತ್ತು. ಆದರೆ ಕಾಲಕ್ರಮೇಣ ಮಲೇಷಿಯಾ ಕೂಡ ಈಗ ಎಚ್ಚೆತ್ತುಕೊಂಡಿದೆ. ಹೀಗಾಗಿ ಅವರು ಕೂಡ ಬ್ರಿಟನ್ ಹಾಗೂ ಇನ್ನಿತರ ದೇಶಗಳ ತ್ಯಾಜ್ಯವನ್ನು ನಿರಾಕರಿಸೋದಕ್ಕೆ ಶುರು ಮಾಡಿದ್ದಾರೆ. ಇನ್ನು 2022ರವರೆಗೂ ಶ್ರೀಲಂಕಾಗೆ ಈ ರೀತಿಯ ವೇಸ್ಟ್ ಬರ್ತಾ ಇತ್ತು. ಈಗ ಶ್ರೀಲಂಕಾ ಕೂಡ ಪಶ್ಚಿಮದ ದೇಶಗಳ ವಿರುದ್ಧ ತಿರುಗಿ ಬಿದ್ದಿದೆ. ಅವರು ಕೂಡ ನಿಮ್ಮ ಕಸ ಹಾಕೋಕೆ ನಮ್ಮ ದೇಶ ಕಸದ ಬುಟ್ಟಿ ಅಲ್ಲ ಅಂತ ಹೇಳೋದ್ರ ಮೂಲಕ 2022ರಲ್ಲಿ ಸುಮಾರು 293 ಕಂಟೈನರ್ಗಳಷ್ಟು ವೇಸ್ಟನ್ನು ವಾಪಸ್ಸು ಕಳುಹಿಸಿಕೊಟ್ಟಿದ್ದಾರೆ. ಗೆಳೆಯರೆ, ನೀವು ಶ್ರೀಲಂಕಾ ವೇಸ್ಟ್ ಮ್ಯಾನೇಜ್ಮೆಂಟ್ ಅಂತ ಟೈಪ್ ಮಾಡಿ ಗೂಗಲ್ ಇಮೇಜಲ್ಲಿ ಸರ್ಚ್ ಮಾಡಿದರೆ ನಿಮಗಲ್ಲಿ ಸಾಕಷ್ಟು ಭಯಾನಕ ಚಿತ್ರಗಳು ಕಾಣಸಿಗುತ್ತವೆ. ಅದರಲ್ಲಿ ಆನೆಗಳು ಪ್ಲಾಸ್ಟಿಕ್ ವೇಸ್ಟನ್ನು ತಿಂತಿರೋ ಚಿತ್ರಗಳನ್ನು ಕೂಡ ನೀವು ನೋಡೋದಕ್ಕೆ ಸಾಧ್ಯ ಆಗುತ್ತೆ. ಈ ಅಂಗೈ ಅಗಲದ ದ್ವೀಪ ರಾಷ್ಟ್ರ ಪಶ್ಚಿಮದ ಕಸ, ಪ್ಲಾಸ್ಟಿಕ್ಕು, ಬಯೋ ವೇಸ್ಟೇಜ್ನಿಂದ ತುಂಬ ಹೋಗ್ತಾ ಇದೆ ಅನ್ನೋದು ಗೊತ್ತಾದ ಮೇಲೆ ಅಲ್ಲಿನ ಸರ್ಕಾರ ಇಂಥದ್ದನ್ನೆಲ್ಲ ಇಲ್ಲಿಗೆ ತರಬೇಡಿ ಅಂತ ಹೇಳಿದೆ. ಆದರೆ ಅನಧಿಕೃತವಾಗಿ ಯಾವ್ಯಾವ ದೇಶಗಳಿಗೆ ಈ ರೀತಿಯ ವೇಸ್ಟ್ ಹೋಗುತ್ತೋ ಯಾರಿಗೂ ಗೊತ್ತಿಲ್ಲ. ಈಗ ತಮಿಳುನಾಡು ಮತ್ತು ಕೇರಳಗಳ ನಡುವೆ ಸಮಸ್ಯೆಗೆ ಕಾರಣ ಆಗ್ತಾ ಇರೋದು ಕೂಡ ಇದೇ ರೀತಿಯ ಬಯೋ ವೇಸ್ಟು. ಇಲ್ಲಿ ಏನಾಗಿದೆ ಅಂದರೆ, ತಿರುವನಂತಪುರಂನ ರೀಜನಲ್ ಕ್ಯಾನ್ಸರ್ ಸೆಂಟರ್ನ ಬಯೋಮೆಡಿಕಲ್ ವೇಸ್ಟನ್ನು ತಮಿಳುನಾಡಿಗೆ ತಂದು ಸುರಿಯಲಾಗ್ತಾ ಇದೆ ಅನ್ನೋ ವರದಿಯನ್ನು ಸಾಕಷ್ಟು ಮಾಧ್ಯಮಗಳು ಬಿತ್ತರಿಸಿವೆ. ಈ ತ್ಯಾಜ್ಯವನ್ನು
ತಮಿಳುನಾಡಿನ ತಿರುನಲ್ವೇಲಿ ಜಿಲ್ಲೆಯ ಪಳವೂರು, ಕೊಡಂಗಲೂರು, ಕಲ್ಲೂರು, ಕೊಂಡನಾಗರಂ ಪಂಚಾಯಿತಿಗಳಲ್ಲಿ ಎಲ್ಲಂದರಲ್ಲಿ ಹೆಂಗಂದರೆ ಹಾಗೆ ಹಾಕಿ ಹೋಗಿದ್ದಾರೆ ಅನ್ನೋ ಆರೋಪ ಕೇರಳದ ವಿರುದ್ಧ ಕೇಳಿಬಂತು. ಈ ಕಸದಲ್ಲಿ ಆಸ್ಪತ್ರೆಯಲ್ಲಿ ಬಳಕೆಯಾದ ಸಿರಂಜುಗಳು, PPE ಕಿಟ್ಟುಗಳು, ಮಾಸ್ಕು, ಬ್ಲಡ್ ಸ್ಯಾಂಪಲ್ಗಳು, ಗಾಯ ಆವರಿಸಿದ ಕಾಟನ್ನು, ಕ್ಯಾನ್ಸರ್ ಟ್ಯೂಮರ್ಗಳು, ಹೀಗೆ ನಾನಾ ರೀತಿಯ ಅಪಾಯಕಾರಿ ತ್ಯಾಜ್ಯವನ್ನು ಸುರಿಯಲಾಗಿತ್ತು. ಈ ಬಗ್ಗೆ ತಮಿಳುನಾಡಿನ ಮಾಧ್ಯಮಗಳು ಸಾಕಷ್ಟು ವರದಿ ಮಾಡಿದ್ವು. ಆ ಬಳಿಕ ಎಚ್ಚೆತ್ತುಕೊಂಡ ತಮಿಳುನಾಡು ಸರ್ಕಾರ ಕೇರಳ ಸರ್ಕಾರಕ್ಕೆ ಈ ಬಗ್ಗೆ ಮಾಹಿತಿಯನ್ನು ರವಾನೆ ಮಾಡಿತು. ಆ ಬಳಿಕ ಈ ಪ್ರಕರಣ ನ್ಯಾಷನಲ್ ಗ್ರೀನ್ ಟ್ರಿಬ್ಯುನಲ್ಗೆ ವರ್ಗಾವಣೆ ಆಯಿತು. ಗೆಳೆಯರೆ, ನಮ್ಮಲ್ಲಿ ಸಾಕಷ್ಟು ಜನ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಿದ್ಧ ಆಗ್ತಾ ಇರೋ ಯುವಕರಿದ್ದೀರಿ. ನಿಮಗಿದ್ರ ಬಗ್ಗೆ ಗೊತ್ತಿರಲಿ ಅಂತ ಹೇಳ್ತಾ ಇದ್ದೀನಿ. ಈ ನ್ಯಾಷನಲ್ ಗ್ರೀನ್ ಟ್ರಿಬ್ಯುನಲ್ ಅನ್ನೋದು ಒಂದು ಸ್ಟ್ಯಾಚ್ಯುಟರಿ ಬಾಡಿ. ಇದನ್ನು 2010ರಲ್ಲಿ ಭಾರತ ಸರ್ಕಾರ ಸ್ಥಾಪನೆ ಮಾಡಿತು. ಪರಿಸರ ರಕ್ಷಣೆ ಹಾಗೂ ನೈಸರ್ಗಿಕ ಸಂಪನ್ಮೂಲಗಳ ಬಗ್ಗೆ ದಾಖಲಾಗುವ ದೂರುಗಳನ್ನು ಇತ್ಯರ್ಥಪಡಿಸುವ ಹಾಗೂ ಪರಿಸರವನ್ನು ರಕ್ಷಿಸುವ ನಿಟ್ಟಲ್ಲಿ ಈ ಟ್ರಿಬ್ಯುನಲನ್ನು ಸ್ಥಾಪನೆ ಮಾಡಲಾಗಿದೆ. ಆಸ್ಟ್ರೇಲಿಯಾ ಮತ್ತು ನ್ಯೂಜಿಲ್ಯಾಂಡ್ನ ನಂತರ ಈ ರೀತಿಯ ಸ್ಟ್ಯಾಚ್ಯುಟರಿ ಬಾಡಿಯನ್ನು ಸ್ಥಾಪಿಸಿದ 3ನೇ ದೇಶ ಅನ್ನೋ ಹೆಗ್ಗಳಿಕೆಗೆ ಭಾರತ ಪಾತ್ರ ಆಗಿದೆ. ಇದರ ಮುಖ್ಯ ಕಚೇರಿ ದೆಹಲಿಯಲ್ಲಿದೆ. ಭೋಪಾಲ್, ಪುಣೆ, ಕೋಲ್ಕತಾ ಹಾಗೂ ಚೆನ್ನೈಗಳಲ್ಲಿ ಕೂಡ ಇದರ ಕಚೇರಿಗಳಿವೆ. ಇಂಥ ನ್ಯಾಷನಲ್ ಗ್ರೀನ್ ಟ್ರಿಬ್ಯುನಲ್ ತಿರುನಲ್ವೇಲಿಯ ಪ್ರಕರಣದ ವಿಷಯದಲ್ಲಿ ಒಂದು ಸುಮೋಟೋ ಕೇಸನ್ನು ದಾಖಲಿಸಿಕೊಳ್ತು. ಆ ಬಳಿಕ ಪ್ರಕರಣದ ವಿಚಾರಣೆಯನ್ನು ನಡೆಸಿ ಕೇರಳದ ಆಸ್ಪತ್ರೆಯಿಂದ ತಿರುನಲ್ವೇಲಿಗೆ ತ್ಯಾಜ್ಯಗಳು ಬಂದು ಬೀಳ್ತಾ ಇರೋದು ನಿಜ ಅನ್ನೋ ನಿರ್ಧಾರಕ್ಕೆ ಬರಲಾಯಿತು. ಆ ಬಳಿಕ ಕೇರಳ ಸರ್ಕಾರ ತನ್ನಿಂದಾಗಿರೋ ತಪ್ಪನ್ನು ತಿದ್ದುಕೊಳ್ಳೋದಕ್ಕೆ ಅವಕಾಶ ಕೊಡಿ ಅಂತ ಕೇಳ್ತು. ಹೀಗಾಗಿ ಟ್ರಿಬ್ಯುನಲ್ ತಿರುನಲ್ವೇಲಿಯಲ್ಲಿನ ಅಪಾಯಕಾರಿ ತ್ಯಾಜ್ಯವನ್ನು ಮೊದಲು ಅಲ್ಲಿಂದ ಸ್ಥಳಾಂತರಿಸಿ ಅಂತ ಹೇಳ್ತು. ಕೇರಳ ಸರ್ಕಾರ ತಮಿಳುನಾಡು ಸರ್ಕಾರದ ಜೊತೆ ಮಾತಾಡಿ ಕಳೆದ ಭಾನುವಾರದಿಂದ ಈ ಅಪಾಯಕಾರಿ ತ್ಯಾಜ್ಯವನ್ನು ಅಲ್ಲಿಂದ ಶಿಫ್ಟ್ ಮಾಡೋ ಕೆಲಸವನ್ನು ಆರಂಭ ಮಾಡಿದೆ. ಈಗಾಗಲೇ ತಿರುನಲ್ವೇಲಿಯಲ್ಲಿ ಕೇರಳ ಸ್ಟೇಟ್ ಪೊಲ್ಯೂಷನ್ ಬೋರ್ಡ್ನ 20 ಅಧಿಕಾರಿಗಳು ಬೀಡು ಬಿಟ್ಟಿದ್ದಾರೆ. ಒಟ್ಟು 16 ಟ್ರಕ್ಗಳಲ್ಲಿ ಅಲ್ಲಿನ ನಾನಾ ಕಡೆಗಳಲ್ಲಿ ಸುರಿಯಲಾಗಿದ್ದ ವೇಸ್ಟನ್ನು ಕ್ಲಿಯರ್ ಮಾಡೋ ಕೆಲಸ ನಡೀತಾ ಇದೆ. ಈ ಬಗ್ಗೆ ಕೇರಳ ಸರ್ಕಾರ ನ್ಯಾಷನಲ್ ಗ್ರೀನ್ ಟ್ರಿಬ್ಯುನಲ್ ಮುಂದೆ ಸೋಮವಾರ ಒಂದು ಅರ್ಜಿಯನ್ನು ಕೂಡ ದಾಖಲು ಮಾಡಿದೆ. ಅಲ್ಲಿಗೆ ತಿರುನಲ್ವೇಲಿಯಲ್ಲಿನ ಅಪಾಯಕಾರಿ ತ್ಯಾಜ್ಯಕ್ಕೆ ಮುಕ್ತಿ ಸಿಕ್ಕಂತಾಗಿದ್ದು ಆ ಗ್ರಾಮಗಳ ಜನ ನಿರಾಳರಾಗಿದ್ದಾರೆ. ಇನ್ನು ಈಗ ಈ ವಿಷಯ ತಮಿಳುನಾಡಲ್ಲಿ ರಾಜಕೀಯ ಕೆಸರೆರಚಾಟಕ್ಕೆ ಕೂಡ ಕಾರಣ ಆಗ್ತಾ ಇದೆ. ಬಿಜೆಪಿ ಹಾಗೂ ಅಣ್ಣಾ DMK ಪಕ್ಷಗಳು DMK ಸರ್ಕಾರದ ವಿರುದ್ಧ ಹರಿಹಾಯ್ತಾ ಇವೆ. ಇಲ್ಲಿ ಸರ್ಕಾರದ ಬೆಂಬಲ ಇಲ್ಲದೆ ಚೆಕ್ ಪೋಸ್ಟನ್ನು ದಾಟಿ ಈ ರೀತಿಯಾದ ಅತ್ಯಂತ ಅಪಾಯಕಾರಿ ತ್ಯಾಜ್ಯ ತಮಿಳುನಾಡಿಗೆ ಬರೋದಕ್ಕಾದರೂ ಹೇಗೆ ಸಾಧ್ಯ ಅನ್ನೋ ಪ್ರಶ್ನೆಯನ್ನು ಅವರು ಕೇಳ್ತಾ ಇದ್ದಾರೆ. ಆದರೆ ತಮಿಳುನಾಡು ಸರ್ಕಾರ ನಮಗೆ ಈ ವಿಷಯ ಗೊತ್ತಿರಲಿಲ್ಲ, ಗೊತ್ತಾದ ಕೂಡಲೇ ಅದನ್ನು ಸರಿಪಡಿಸೋ ಪ್ರಯತ್ನವನ್ನು ನಾವು ಮಾಡಿದ್ದೀವಿ ಅಂತ ಹೇಳ್ತಾ ಇದೆ. ಗೆಳೆಯರೆ, ಈ ತ್ಯಾಜ್ಯ ಬಂದು ಬೀಳ್ತಾ ಇರೋದು ಆಸ್ಪತ್ರೆಗಳಿಂದ. ಅವ್ರು ಯಾರು ಅವಿದ್ಯಾವಂತರಲ್ಲ. ಮೆಡಿಕಲ್ ವೇಸ್ಟ್ ಪರಿಸರಕ್ಕೆ ಬಂದು ಬಿದ್ದರೆ ಏನಾಗುತ್ತೆ ಅನ್ನೋದು ಆ ಮುಟ್ಟಾಳರಿಗೆ ಗೊತ್ತಿಲ್ಲದ ವಿಷಯ ಕೂಡ ಅಲ್ಲ. ಆದರೂ ಕಸ ತಗೊಂಡು ಬಂದು ಹೀಗೆ ಸುರಿದು ಹೋಗ್ತಾರೆ ಅಂದರೆ ಇದು ಅಕ್ಷಮ್ಯ ಅಪರಾಧ ಅನ್ನಿಸ್ಕೋಬೇಕು. ಅವರಿಗೆ ಕಠಿಣ ಶಿಕ್ಷೆ ಕೂಡ ಆಗಬೇಕು. ಇಂಥ ಕಾರ್ಯಗಳನ್ನು ಕ್ರಿಮಿನಲ್ ಅಪರಾಧದ ವ್ಯಾಪ್ತಿಗೆ ತರಬೇಕು. ನೀವಿಲ್ಲಿ ಮ್ಯಾಪಲ್ಲಿ ನೋಡ್ತಾ ಇದ್ದೀರಲ್ಲ, ಇದು ಕೊಡಂಗಲೂರು. ಈ ಪ್ರದೇಶ ತಮಿರಭರಣಿ ನದಿಯ ಪಕ್ಕದಲ್ಲೇ ಇದೆ. ಸೊ ಇಲ್ಲಿಗೆ ತಂದು ಹಾಕುವ ತ್ಯಾಜ್ಯ ನದಿಯನ್ನು ಕೂಡ ಸೇರುತ್ತೆ. ನಮ್ಮ ಜನ ನದಿಗಳನ್ನು ಪವಿತ್ರ ಅಂತ ಭಾವಿಸಿ ಅವುಗಳಲ್ಲಿ ಸ್ನಾನ ಮಾಡ್ತಾರೆ. ಆ ನೀರನ್ನು ನೇರವಾಗಿ ಕುಡಿತಾರೆ. ಮನುಷ್ಯರಷ್ಟೇ ಅಲ್ಲ, ಪ್ರಾಣಿಗಳು ಕೂಡ ನದಿ ನೀರನ್ನು ಕುಡಿಯುತ್ತವೆ. ಪ್ರಾಣಿಗಳಿಗೆ ರೋಗ ಬಂದರೆ ಅದು ಅತ್ಯಂತ ವೇಗವಾಗಿ ವ್ಯಾಪಿಸಿಕೊಳ್ತಾ ಹೋಗುತ್ತೆ. ಸಾಕು ಪ್ರಾಣಿಗಳು ರೋಗಗ್ರಸ್ತವಾದರೆ ಮನುಷ್ಯ ರೋಗಕ್ಕೀಡಾಗ್ತಾನೆ. ಕಾಡು ಪ್ರಾಣಿಗಳು ರೋಗಕ್ಕೀಡಾದರೆ ಇಡೀ ಪರಿಸರ ತನ್ನ ಸಮತೋಲನವನ್ನು ಕಳ್ಕೊಳ್ಳುತ್ತೆ. ಇನ್ನು ಕೊಂಡಾನಗರಂ ಹಾಗೂ ಪಳವೂರುಗಳು ಕೂಡ ಇದೇ ತಮಿರಭರಣಿ ನದಿಯ ಪಕ್ಕದಲ್ಲೇ ಇವೆ. ಸೊ ಇಲ್ಲಿಗೆ ತಂದು ಹಾಕುವ ತ್ಯಾಜ್ಯದಿಂದ ಪರಿಸರವಷ್ಟೇ ಅಲ್ಲದೆ ನೀರು ಕೂಡ ಕೆಡುತ್ತೆ. ಆ ನೀರನ್ನು ಕುಡಿಯುವ ಜನರ ಆರೋಗ್ಯವೂ ಕೆಡುತ್ತೆ. ಅದನ್ನು ಕೃಷಿಗೆ ಬಳಕೆ ಮಾಡೋದ್ರಿಂದ ನಾವು ತಿನ್ನೋ ಆಹಾರ ಕೆಡುತ್ತೆ. ಬರೀ ನದಿ ತೀರದಲ್ಲಿ ಮಾತ್ರ ಅಲ್ಲ, ಅಲ್ಲಿ ಬೆಳೆಯುವ ಪದಾರ್ಥಗಳನ್ನು ಎಲ್ಲೆಲ್ಲಿಯ ಜನ ತಿಂತಾರೋ ಅವರೆಲ್ಲ ಕೂಡ ನಾನಾ ರೀತಿಯ ಅನಾರೋಗ್ಯಕ್ಕೆ ತುತ್ತಾಗ್ತಾರೆ. ಇದು ಗೊತ್ತಿದ್ದು ಮೆಡಿಕಲ್ ತ್ಯಾಜ್ಯವನ್ನು ಸರಿಯಾಗಿ ಡಿಸ್ಪೋಸ್ ಮಾಡದ ಆಸ್ಪತ್ರೆಗಳ ವಿರುದ್ಧ ಕ್ರಮ ಕೈಗೊಳ್ಳಬೇಕು. ಅದು ಬಿಟ್ಟು ಬರೀ ಕಸಾನಿಲಿಂದ ತಗೊಂಡು ಹೋಗಿ ಅಂತ ಹೇಳೋದಿದೆಯಲ್ಲ, ಇದಿಷ್ಟು ಸಾಕಾಗೋದಿಲ್ಲ. ಅದನ್ನಲ್ಲಿಂದ ತಗೊಂಡು ಹೋಗ್ತಾರೆ, ಬೇರೆ ಕಡೆಗೆ ಸುರಿತಾರೆ. ಗೆಳೆಯರೆ, ಇದು ಕೇವಲ ಕೇರಳ ತಮಿಳುನಾಡಿನ ಕಥೆ ಅಂತ ಅಂದ್ಕೊಳ್ಳೋದಕ್ಕೆ ಹೋಗಬೇಡಿ. ನಮ್ಮಲ್ಲಿ ಕೂಡ ಇಂಥ ಕೆಲಸ ಮಾಡೋ ಸಾಕಷ್ಟು ಜನ ಇದ್ದಾರೆ. ಮಲೆನಾಡಿನ ಭಾಗಕ್ಕೆ ನೀವು ಹೋಗಿ ನೋಡಿ, ಅಲ್ಲಿನ ರಸ್ತೆ ಬದಿಯ ಕಾಡುಗಳಲ್ಲಿ, ಘಾಟಗಳಲ್ಲಿ ಇಂಥ ವೇಸ್ಟ್ ಡಂಪ್ ಆಗ್ತಲೇ ಇರುತ್ತೆ. ಹೇಳೋರು ಇಲ್ಲ, ಕೇಳೋರು ಇಲ್ಲ. ಕಾಡಿಗೆ ನಾಡಿನ ಕಸ ಎಸೆದ್ರೆ ಕಾಡಿನ ಮೂಲಕ ಹರಿದು ಬರುವ ನೀರಿನ ಮೂಲಗಳು ಮಲಿನವಾಗತ್ವೆ. ಆ ನೀರನ್ನು ಕುಡಿಯೋರು ನಾವೇ ಅನ್ನೋ ಕನಿಷ್ಠ ಪ್ರಜ್ಞೆ ಕೂಡ ಈ ನೀಚರಿಗಿರೋದಿಲ್ಲ.
ನಾವು ಫಿಲ್ಟರ್ಡ್ ವಾಟರ್ ಕುಡಿತೀವಲ್ಲ ಅನ್ನೋ ಮೂರ್ಖತನ ಅವರದ್ದು. ಪರಿಸರ ನಾಶವಾದರೆ ಯಾವ ವೈದ್ಯ, ಯಾವ ಆಸ್ಪತ್ರೆ, ಯಾವ ಅಧಿಕಾರಿ, ಯಾವ ರಾಜಕಾರಣಿ, ಯಾವ ಸಂಪತ್ತು, ಯಾವ ಐಶ್ವರ್ಯ, ಈ ಬಡ್ಡಿ ಮಕ್ಕಳಿಗೆ ಇದು ಅರ್ಥ ಆಗಿ ಒಂದು ಸ್ವಲ್ಪ ಜವಾಬ್ದಾರಿ ಬರೋದು ಯಾವಾಗ್ರಿ? ಪರಿಸರ ನಾಶವನ್ನು ಶಿಕ್ಷಾರ್ಹ ಅಪರಾಧವನ್ನಾಗಿ ಮಾಡದೇ ಇದ್ದರೆ, ಹಿಡ್ಕೊಂಡು ಹೋಗಿ ಜೈಲಿಗೆ ತಳ್ತಾರೆ, ಭರ್ಜರಿಯಾಗಿ ಫೈನ್ ಹಾಕ್ತಾರೆ ಅನ್ನೋದು ಗೊತ್ತಾಗದೇ ಇದ್ದರೆ ಇದೆಲ್ಲ ನಿಲ್ಲುವಂಥದ್ದೇ ಅಲ್ಲ. ಆದರೆ ಅಂಥ ಕಾನೂನುಗಳನ್ನು ತರೋದು ಯಾರು? ನಮ್ಮ ಶಾಸಕರು, ಸಂಸದರ. ನಾವು ಎಂಥೆಂಥವ್ರನ್ನು ಆರಿಸಿ ಕಳುಹಿಸ್ತಾ ಇದ್ದೀವಿ, ಅವರು ಶಾಸನಗಳನ್ನು ರೂಪಿಸಬೇಕಾದ ಸಭೆಯಲ್ಲಿ ಹೇಗೆ ವರ್ತಿಸ್ತಾ ಇದ್ದಾರೆ ಅನ್ನೋದನ್ನು ನೋಡಿಬಿಟ್ರೆ ಭವಿಷ್ಯದ ಬಗ್ಗೆ ಒಂದು ದೊಡ್ಡ ಭಯ ಮತ್ತು ಶೂನ್ಯ ನಮ್ಮನ್ನು ಆವರಿಸಿಕೊಳ್ಳದೇ ಇರುವುದಿಲ್ಲ. ಇದು ಗೆಳೆಯರೆ, ಕೇರಳ ಮತ್ತು ತಮಿಳುನಾಡುಗಳ ನಡುವೆ ಉದ್ಭವಿಸಿರುವ ಸಮಸ್ಯೆಯ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.